ಎಲ್ಲರಿಗೂ ನಮಸ್ಕಾರ. ಸರ್ವಶ್ರೀ ಆನ್ಲೈನ್ ಅಕಾಡೆಮಿ ಕಡೆಯಿಂದ ನಿಮಗೆ ಇವತ್ತು ಎಲ್ಲ ಸರ್ವಿಸ್ಗಳು ಒಂದೇ ವೆಬ್ಸೈಟ್ನಲ್ಲಿ ಮಾಡ್ಬೋದು. ಆನ್ಲೈನ್ ಸರ್ವಿಸ್ಗಳು ಅಂತ ಒಂದು ವೆಬ್ಸೈಟ್ ಪರಿಚಯ ಮಾಡಿಕೊಡುತ್ತೇನೆ. ಇದು ಬಂದುಬಿಟ್ಟು GGSK ಗ್ರಾಮೀಣ ಜನಸೇವಾ ಕೇಂದ್ರ ಅಂಥೇಳಿ. ಇದರ ಪೋರ್ಟಲ್ ಈ ರೀತಿ ಇದೆ. ಇದರಲ್ಲಿ ನೀವು ಸಾಕಷ್ಟು ಆನ್ಲೈನ್ ಅಪ್ಲಿಕೇಶನ್ಗಳು ಒಂದೇ ವೆಬ್ಸೈಟ್ ಮುಖಾಂತರ ಹಾಕಬಹುದು. EPS ಆಗಿರ್ಬೋದು, ಮತ್ತು ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಎಲ್ಲ ವೆಬ್ಸೈಟ್ಗಳ ಲಿಂಕ್ ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ನಿಮಗೆ ಸಿಗುತ್ತದೆ. ಇದು ಬಂದುಬಿಟ್ಟು ಲಾಗಿನ್ ಪೇಜ್. ಇಲ್ಲಿ ನಿಮ್ಮ ಲಾಗಿನ್ ID ಹಾಕ್ಬೋದು ಅಥವಾ ಮೇಲ್ ID OTP ಮುಖಾಂತರ ಕೂಡ ಲಾಗಿನ್ ಮಾಡ್ಬೋದು. ನಿಮ್ಮ ಹತ್ರ ID ಇಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿದೆ ನೋಡಿ ರಿಜಿಸ್ಟ್ರೇಷನ್ ನಾವು ಅಂಥೇಳಿ. ಈ ರಿಜಿಸ್ಟ್ರೇಷನ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರ್ ಎಲ್ಲ ಇದೆ ನೋಡಿ. ಆಲ್ರೆಡಿ ನಿಮ್ಮ ಮೇಲ್ ಐಡಿಯಲ್ಲಿ ಬೇರೆ ಒಂದು ರಿಜಿಸ್ಟ್ರೇಷನ್ ಇತ್ತಂದರೆ ತೊಗೊಳ್ಳೋದಿಲ್ಲ. ಅಂದರೆ ಒಂದು ID ಮೇಲ್ ಐಡಿಗೆ ಒಂದೇ ರಿಜಿಸ್ಟ್ರೇಷನ್ ಇರುತ್ತೆ, ಒಂದು ID ಮೊಬೈಲ್ ನಂಬರ್ಗೆ. ಮೊದಲು ನಿಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಇತ್ತಂದರೆ ರಿಜಿಸ್ಟ್ರೇಷನ್ ತೊಗೊಳ್ಳೋದಿಲ್ಲ. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇವಾಗ ಏನು ಕೊಡ್ತಾ ಇದ್ರಲ್ಲ ಆ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮೇಲ್ ID ಮತ್ತು ಪಾಸ್ವರ್ಡನ್ನು ನೀವು ಯಾವ ರೀತಿ ಬೇಕಾದರೂ ಸೆಟ್ ಮಾಡ್ಬೋದು. ಅದೇ ಪಾಸ್ವರ್ಡ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟರ್ನ್ ಆನ್ ಕಂಡೀಷನ್ ಇದೆ, ಅದ್ರ ಒಂದು ಸ್ವಲ್ಪ ಓದ್ಕೊಳ್ಳಿ. ಓದ್ಕೊಂಡ ನಂತರ ಸೈನ್ ಅಪ್ ಅಂತಿದೆ ನೋಡಿ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ನೋಡ್ಕೊಳ್ಳಿ, ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರ್ ಎಲ್ಲ ಸರಿಯಾಗಿದೆ ಇಲ್ಲ ಅಂಥೇಳಿ. ಎಲ್ಲ ನೋಡ್ಕೊಂಡ ನಂತರ ಇಲ್ಲಿ ಸೈನ್ ಅಪ್ ಸೈನ್ ಇನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗುತ್ತೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೇಲ್ ಐಡಿಗೆ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಬಂದಿರುತ್ತೆ. ಯೂಸರ್ ID ಪಾಸ್ವರ್ಡ್ ನೀವು ರಿಜಿಸ್ಟ್ರೇಷನ್ಗೆ ಏನು ಮೇಲ್ ಐಡಿ ಕೊಟ್ಟಿರ್ತಾರಲ್ಲ ಆ ಮೇಲ್ ಐಡಿಗೆ ಬಂದಿರುತ್ತೆ. ಇಲ್ಲಿ ಮೇಲ್ ID ನಿಮ್ಮ ಯೂಸರ್ ID ಮೇಲ್ ಐಡಿನೇ ಆಗಿರುತ್ತೆ. ಪಾಸ್ವರ್ಡ್ ನೀವೇನು ಪಾಸ್ವರ್ಡ್ ಸೆಟ್ ಮಾಡಿದ್ರಲ್ಲ ಆ ಪಾಸ್ವರ್ಡ್. ಇವಾಗ ನಾವು ಮೇಲ್ ಐಡಿ ಇಲ್ಲಿ ಬಂದಿದೆ ನೋಡಿ, ನಮ್ಮ ಯೂಸರ್ ID ಅಂಥೇಳಿ. ಅದು ನಿಮ್ಮ ಮೇಲ್ ಐಡಿನೇ ಇರುತ್ತೆ ಯೂಸರ್ ID. ಕೆಲವೊಂದು ಸಲ ಮೇಲ್ ಐಡಿಗೆ 1 ನಿಮಿಷ, 2 ನಿಮಿಷ, 5 ನಿಮಿಷ ಒಳಗಡೆ ಬರುತ್ತೆ, ಇಮಿಡಿಯೇಟ್ಲಿ ಬರುತ್ತೆ. ಇಲ್ಲಾಂತಂದರೆ ಸರ್ವರ್ ಏನಾದರೂ ಪ್ರಾಬ್ಲಮ್ ಇತ್ತಂದರೆ 5 ನಿಮಿಷ ಒಳಗಡೆ ಬಂದಿರುತ್ತೆ. ಇಲ್ಲಿ ಪಾಸ್ವರ್ಡ್ ನೀವೇನು ಪಾಸ್ವರ್ಡ್ ಎಂಟರ್ ಮಾಡಿದಾರಲ್ಲ ಆ ಪಾಸ್ವರ್ಡ್ ಇಲ್ಲಿ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ. ಇವಾಗ ಲಾಗಿನ್ ಆಯಿತು ನೋಡಿ. ಮತ್ತು ಇನ್ನೊಂದು ಸಲ ನಿಮಗೆ OTP ಮುಖಾಂತರನೂ ಯಾವ ರೀತಿ ಲಾಗಿನ್, ಅಂದರೆ ಪಾಸ್ವರ್ಡ್ ಏನಾದರೂ ನೆನಪಿಲ್ಲ ಅಂತಂದರೆ OTP ಮುಖಾಂತರ ಕೂಡ ಲಾಗಿನ್ ಮಾಡ್ಬೋದು. ಅದೇ ಯಾವ ರೀತಿ ಅಂತ ತಿಳಿಸಿಕೊಡುತ್ತೇನೆ. ಇಲ್ಲಿ ಸೈಡಿಗಿದೆ ನೋಡಿ, ಇಲ್ಲಿ ಲಾಗಿನ್ OTP ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ಮೇಲ್ ಐಡಿಗೆ ಇಲ್ಲಿ OTP ಬಂದುಬಿಡುತ್ತೆ. ಅಂತಂದರೆ ನೀವು ಯಾವ ರಿಜಿಸ್ಟ್ರೇಷನ್ ಕೊಟ್ಟಿರ್ತಾರಲ್ಲ ಆ ಒಂದು ಮೇಲ್ ಐಡಿಗೆ OTP ಬಂದಿರುತ್ತೆ. ಇಲ್ಲಿ ಬಂತು ನೋಡಿ, ಇಮಿಡಿಯೇಟ್ಲಿ OTP ಬರುತ್ತೆ. 4 ಡಿಜಿಟ್ OTP ಇರುತ್ತೆ. ಅದು ಆ OTPಯನ್ನು ಒನ್ ಟೈಮ್ ಪಾಸ್ವರ್ಡ್ ಆಗಿರುತ್ತೆ ಅದು OTP. ಇಲ್ಲಿ OTPಯನ್ನು ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡ್ಕೊಂಡ ನಂತರ ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಏನಾದರೂ OTP ತಪ್ಪಿತ್ತಂದರೆ ತೊಗೊಳ್ಳೋದಿಲ್ಲ. ಈ OTP ಎರರ್ ಅಂತಂದರೆ OTP ನಾನು ತಪ್ಪಾಗಿ ಎಂಟರ್ ಮಾಡಿದ್ದೇನೆ, ಅದರ ಸಲುವಾಗಿ OTP ತೊಗೊಳ್ತಾ ಇಲ್ಲ. ಇನ್ನೊಂದು ಸಲ OTP ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು OTP ಬರುತ್ತೆ. ಇವಾಗ ಇನ್ನೊಂದು OTP ಬಂತು ನೋಡಿ. OTPಯನ್ನು ನೀವೇನಾದರೂ ತಪ್ಪಾಗಿ ಹಾಕಿದರೆ ತೊಗೊಳ್ಳೋದಿಲ್ಲ. ಸರಿಯಾಗಿ OTPಯನ್ನು ಎಂಟರ್ ಮಾಡಿ. ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ OTP ಸರಿಯಾಗಿತ್ತಂತಂದರೆ ಇಲ್ಲಿ ಲಾಗಿನ್ ಆಗುತ್ತೆ. ಇದು ಇನ್ಯಾಕ್ಟಿವ್ ಇದೆ, ಈ ID ಇನ್ಯಾಕ್ಟಿವ್ ಇದೆ. ಆ್ಯಕ್ಟಿವ್ ಯಾವ ರೀತಿ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ. ಈ ಕ್ಲಿಕ್ ಹಿಯರ್ ಅಂತಿದೆ ನೋಡಿ, ಹಿಯರ್ ಅಂತಿದೆಲ್ಲ ಇಲ್ಲಿ ಇನ್ಯಾಕ್ಟಿವ್ ಇದೆ ನಿಮ್ಮ ID. ಆ್ಯಕ್ಟಿವ್ ಮಾಡಬೇಕಾದ್ರೆ ಪ್ಯಾಕೇಜ್ ಇದೆ, 99 ಪ್ಯಾಕೇಜ್ ಇದೆ, ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ಲೈಫ್ ಟೈಮ್ ಇರುತ್ತೆ. ಮತ್ತು ಯಾವುದೇ ರೀತಿ ರಿನ್ಯೂವಲ್ ಏನೂ ಇರೋದಿಲ್ಲ, ಲೈಫ್ ಟೈಮ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು
ಸ್ಕ್ಯಾನರ್ ಓಪನ್ ಆಗಿರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಬೇಕು. ಇನ್ ಕೇಸ್ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಇತ್ತಂದರೆ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ಗೆ ಯಾವುದಿರುತ್ತಲ್ಲ ಅದೇ ಪೇಮೆಂಟ್ ಇರಬೇಕು. ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಈ ಆಟೋಮೆಟಿಕ್ ನೀವು ಇದು ಸ್ಕ್ಯಾನರ್ ಫೋನ್ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿದ ನಂತರ ಕನ್ಫರ್ಮ್ ಆಗಿ ತೊಗೊಳುತ್ತೆ. ತೊಗೊಂಡ ನಂತರ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಶನ್ ಆಗಿ ಈ ಥರ ಮತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇವಾಗ ಆ್ಯಕ್ಟಿವ್ ಅಂತ ಬಂತು ನೋಡಿ ಮೇಲ್ಗಡೆ, ಏಜೆಂಟ್ ಐ ಡಿ ಆ್ಯಕ್ಟಿವ್ ಅಂಥೇಳಿ. ಇಲ್ಲಿ ಪಿವಟ್ ಇದೆ, EPS ವ್ಯಾಲೆಟ್ ಇದೆ, ಫಂಡ್ ವ್ಯಾಲೆಟ್ ಇದೆ, ಇವೆಲ್ಲ ಇವೆ ನೋಡಿ. ಇನ್ನೂ ಸಾಕಷ್ಟು ಸರ್ವಿಸ್ಗಳು, ಇನ್ನು KYC ಮಾಡಿದ ನಂತರ ಇನ್ನೂ ಸರ್ವಿಸ್ಗಳು ಬರುತ್ತೆ. EPS ಇದೆ, ಇಲ್ಲಿ ಬಂದುಬಿಟ್ಟು ಸರ್ವಿಸ್ ಇದೆ. ಇವಾಗ ಫ್ರೀ ಆಫ್ ಲಿಂಕ್ ಕೂಡ ನೀವು ಯೂಸ್ ಮಾಡ್ಬೋದು. ಫ್ರೀ ಆಫ್ ಲಿಂಕ್ ಅಂತಂದರೆ ಸಾಕಷ್ಟು ವೆಬ್ಸೈಟ್ಗಳ ಲಿಂಕ್ ಕೊಟ್ಟಿರ್ತಾರೆ. ಇವಾಗ ಕೆಲವೊಂದು ವೆಬ್ಸೈಟ್ಗಳು ಅಪ್ಲಿಕೇಶನ್ ಬಂದಿರುತ್ತೆ, ನೀವು ಅದು ಅಪ್ಲಿಕೇಶನ್ ವೆಬ್ಸೈಟ್ ನಿಮ್ಗೆ ಗೊತ್ತಿರೋದಿಲ್ಲ. ಆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಮತ್ತು ಅದು ಯಾವ ರೀತಿ ಹಾಕೋದಂತ ನಿಮಗೆ NIDS ಮುಖಾಂತರ ಆಗಿರ್ಬೋದು, ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರ್ಬೋದು ನಿಮಗೆ ತಿಳಿಸಿ ಕೊಡುತ್ತಾರೆ. ಅದಕ್ಕೆ ಏನು ಚಾರ್ಜಸ್ ತೊಗೊಳ್ಳೋದಿಲ್ಲ. ಇದು ಏನು ಒನ್ ಟೈಮ್ ಏನು ಚಾರ್ಜಸ್ ಮಾಡ್ತಿರ್ತಾರಲ್ಲ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದು ನೀವು ಯಾವಾಗೂ ಬಂದುಬಿಟ್ಟು ಯಾವುದೇ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೂಡ ತೊಗೊಳ್ಬೋದು, ಮತ್ತು ಅದು ಯಾವ ರೀತಿ ಹಾಕೋದಂತನೂ ಕೂಡ ತೊಗೊಳ್ಬೋದು. ನಿಮ್ಗೆ ಅದು ಕೂಡ ಯೂಸ್ಫುಲ್ ಆಗಿರುತ್ತೆ. ಸಾಕಷ್ಟು ಲಿಂಕ್ಗಳಿವೆ. ಆ ಲಿಂಕ್ ಮುಖಾಂತರ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ಇಲ್ಲ ಅಂಥೇಳಿ ಎಲ್ಲವನ್ನು ಹೇಳಿಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಲಿಂಕ್ಗಳಿವೆ. ಇಲ್ಲಿ ಕೆಳಗಡೆ ಇನ್ನೂ ಇವೆ ನೋಡಿ. ಉದ್ಯಮ ರಿಜಿಸ್ಟ್ರೇಷನ್ ಆಗಿರ್ಬೋದು, ಲೇಬರ್ ಡಿಪೆಂಡ್ ಶ್ರಮ್ ಕಾರ್ಡ್ ಆಗಿರ್ಬೋದು, ಸಾಕಷ್ಟು ಒಂದು ವೆಬ್ಸೈಟ್ಗಳ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಇವು ಲಿಂಕ್ಸ್ಗಳು ಕೂಡ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಬಂದುಬಿಟ್ಟು ಅವರು ಕೂಡ NIDS ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಿಮಗೆ ಹೇಳಿಕೊಡುತ್ತಾರೆ ಸ್ನೇಹಿತರೆ. ಮತ್ತು KYC ಯಾವ ರೀತಿ ಮಾಡೋದು, ಒಂದು ನಿಮಿಷ. ಇಲ್ಲಿ ಕೂಡ EPS ಸರ್ವಿಸ್ ಮಾಡ್ಬೋದು. ಡೆಸ್ಕ್ಟಾಪ್ಗೆ ಬರೋಣ ಮತ್ತು ಪುನಃ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ KYC ಅಂತ ನೋಡಿ. KYC ಮಾಡಿದ ನಂತರ KYCಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. KYC ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್